ಆದ್ದರಿಂದ ಅವರ ದಿನಚರಿಯಲ್ಲಿ ಇದು ಸಹ ಅಳವಡಿಸ್ಕೊಬೇಕಾಗತ್ತೆ. ಇನ್ನು ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ, ಚಿಕಿತ್ಸಾ ಹಂತಗಳು ಯಾವ ರೀತಿ ಆಗಿರುತ್ತೆ? ಓಕೆ, ಈಗ ಆ ವ್ಯಕ್ತಿಗೆ ಅನುಗುಣವಾಗಿ ಇರುತ್ತದೆ. ನಾನು ಹೇಳ್ದಂಗೆ ಈಗ ಎಕ್ಸಿಮಾ ಹೇಗೆ ರಿಯಾಕ್ಟ್ ಆಗ್ತಾರೆ ಅಂದರೆ ಆ ವ್ಯಕ್ತಿ ಸ್ಟ್ರೆಸ್ ಲೆವೆಲ್ಸ್ ಮೇಲೂ ಡಿಪೆಂಡಬಿಲಿಟಿ ಇರುತ್ತೆ ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಚೇಂಜಸ್. ಸೊ ಕೆಲವು ಚೇಂಜಸ್ನ ನಾವು ಅಡ್ವೈಸ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ದ ಪರ್ಸನ್ ಟು ಪರ್ಸನ್. ಅದನ್ನು ಅಳವಡಿಸ್ಕೊಬೇಕಾಗತ್ತೆ. ಆ್ಯಂಡ್ ಪ್ರಮುಖವಾಗಿ ಮೆಡಿಸಿನ್ಸ್, ಈ ಹೋಮಿಯೋಪತಿಕ್ ಮೆಡಿಸಿನ್ಸ್ ಏನಂದರೆ ಈ ನಮ್ಮ ಇಮ್ಯೂನ್ ಸೆಲ್ಸ್ ಮೇಲೆ ಹ್ಯಾಕ್ ಮಾಡೋದ್ರಿಂದ ನಮ್ಮ ಇಮ್ಯೂನ್ ಸೆಲ್ಸ್ ಹೈಪರ್ ರಿಯಾಕ್ಟ್ ಆಗದೇ ಇರೋಂಥ ರೀತಿಯಲ್ಲಿ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಮೆಡಿಸಿನ್ ತೊಗೊಂಡು ಅಕ್ಯೂಟ್ ಫೇಸಲ್ಲಿ 1-2 ವಾರದಲ್ಲಿ ಕಮ್ಮಿ ಆಗೋಗುತ್ತೆ. ಹಾಗಂತ ನಾವು ಮೆಡಿಸಿನ್ ನಿಲ್ಲಿಸೋದಕ್ಕೂ ಆಗೋದಿಲ್ಲ. ಯಾಕಂದರೆ ಈ ವ್ಯಕ್ತಿಗೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಕೇಸಲ್ಲಿ ಅದು 1-2 ದಿನ ಎಂದಲ್ಲ, ಅನುವಂಶಿಯಾಗಿಯೂ ಬಂದಿರತ್ತೆ ಒಂದು ಕಾರಣ ಇರ್ಬೋದು, ಇಲ್ಲ ಕೆಲವಾರು ತುಂಬ ವರ್ಷ ಗಟ್ಟಲೆ ಬೆಳೀತಾ ಇರ್ತಾರೆ. ಈಗ ಅಕ್ಯೂಟ್ ಫೇಸ್ ಕಡಿಮೆ ಆಗುತ್ತೆ, ತಿರ್ಗಿ 1-2-3 ತಿಂಗಳ ಮೇಲೆ ಮತ್ತೆ ಸಿಂಪ್ಟಮ್ಸ್ ಬರುತ್ತೆ. ಆಗ ಅದೇ ಸುಮ್ಮನೆ ಅಕ್ಯೂಟ್ ಫೇಸ್ ಮಾಡ್ತಿದ್ರೆ ಆ ರೀತಿ ವರ್ಷದಲ್ಲಿ ಒಂದು 4-5 ಬಾರಿ ಮೆಡಿಸಿನ್ಸ್ ತೊಗೊಂಡು ಇದಾಗಿರ್ತದೆ. ಅದು ಕ್ರಮೇಣ ಗ್ರ್ಯಾಜುಯಲ್ ಆಗಿ ಆ ಫೇಸಸ್ ಜಾಸ್ತಿ ಆಗುತ್ತೆ. ಲೈಕ್ ಬಿಗಿನಿಂಗ್ ಸ್ಟೇಜಲ್ಲಿ ಈಗ ನಿಮಗೆ ಒಂದು ತಿಂಗಳಿಗೆ ಒಂದು ಸತಿ ಇಲ್ಲ ವರ್ಷದಲ್ಲಿ ಒಂದು 4-5 ಸತಿ ಬರೋಂಥದ್ದು ಆ ವರ್ಷಗಳು ಕಳೀತಾ ಕ್ರಮೇಣವಾಗಿ ಮತ್ತೆ ಬರೋಂಥ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ. ಯಾಕಂದರೆ ದಿಸ್ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಹೇಗೆ ಅಂದರೆ ಒಂದು ಸತಿ ಅಲರ್ಜನ್ ಪಿಕಪ್ ಆದಾಗ ಇಟ್ ಸ್ಟಾರ್ಟ್ಸ್ ಲೈಕ್ ಅದೇ ಎಮ್ಯುಲೇಟ್ ಮಾಡುತ್ತೆ, ಅಂದರೆ ಅದನ್ನೇ ಮಿಮಿಕ್ ಮಾಡ್ಕೊಂಡು ಇನ್ನು ಮತ್ತೆಲ್ಲ ಬೇರೆ ಅಲರ್ಜನ್ಸ್ಗೂ ದೇಹ ಅದೇ ಥರ ಹೈಪರ್ ರಿಯಾಕ್ಟಿವಿಟಿ ಆಗ್ತಾ ಇರುತ್ತೆ. ಸೊ ಇದನ್ನು ತಡೆಗಟ್ಟಂಥದ್ದಾಗಿರ್ಬೋದು, ಇಲ್ಲ ನಿಧಾನಗತಿಯಲ್ಲಿ ಮಾಡೋಂಥದ್ದು, ಇಲ್ಲ ಕ್ರಮೇಣವಾಗಿ ಕಡಿಮೆ ಹಂತವಾಗಿ ಕಡಿಮೆ ಮಾಡೋಂಥ ನಿಟ್ಟಿನಲ್ಲಿ ನಮ್ಮ ಮೆಡಿಸಿನ್ ಕೆಲಸ ಮಾಡೋದ್ರಿಂದ ಮೆಡಿಸಿನ್ನ ನಿರಂತರವಾಗಿ ತೊಗೊಬೇಕಾಗ್ತದೆ. ಅದು ಕೇಸ್ ಟು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ 6 ತಿಂಗಳು ಮೆಡಿಸಿನ್ಸ್ ಬೇಕಾಗ್ಬೋದು, ಕೆಲವ್ರಿಗೆ 1 ವರ್ಷ ಆಗಿರ್ಬೋದು, ಕೆಲವ್ರಿಗೆ 2 ವರ್ಷ ಆಗಿರ್ಬೋದು. ಆ ರೀತಿ ವೇರಿಯೇಷನ್ ಇದೆ. ಇದೆಲ್ಲ ಜೊತೆಗೆ ಅವ್ರ ಲೈಫಲ್ಲಿ ಕೆಲವು ಚೇಂಜಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಾಗ ಕಂಪ್ಲೀಟಾಗಿ ಗುಣ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆ, ಇಲ್ಲಿವರೆಗೂ ಕೂಡ ನೀವು ಭಾಳಷ್ಟು ಕೇಸಸ್ಗಳು ಕೂಡ ನೋಡಿರ್ತೀರಿ. ಜಾಸ್ತಿ ಯಾವ ವಯೋಮಾನದವರಿಗೆ ಈ ರೀತಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ಅಂತ? ಇದು ಅಟೋಪಿಕ್ ಅಂತ ಬಂದಾಗ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರುತ್ತೆ. 5 ವರ್ಷದ ಮಕ್ಕಳು, 12 ವರ್ಷ ಮಕ್ಕಳು. ಆಮೇಲೆ ಇದರಲ್ಲಿ ಏನು ಕಂಡು ಬಂದಿದೆ ಅಂದರೆ ಈಗ ಸ್ಕಿನ್ ಕಂಡೀಷನ್ ಎಕ್ಸಿಮಾ ಎಸುಬು ಅನ್ನೋದು ಏನಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕಡಿಮೆ ಆಗ್ತಿದ್ದಂಗೆ ಇವ್ರು ಆಸ್ಮೆಟಿಕ್ ಕಂಪ್ಲೇಂಟ್ಸ್ ಕಂಡು ಬರುತ್ತೆ. ಸೊ ಇದೆರಡೂ ಇರುತ್ತೆ. ಸೊ ಆಲ್ಟ್ರೇಟ್ ಆಗ್ತಾ ಇರುತ್ತೆ. ಆಸ್ಮಾ ಸಿಂಪ್ಟಮ್ಸ್ ಜಾಸ್ತಿ ಆದಾಗ ಇದು ಕಡಿಮೆ ಆಗ್ತದೆ, ಇದು ಜಾಸ್ತಿ ಆದಾಗ ಆಸ್ಮಾ ಕಡಿಮೆ ಆಗ್ತದೆ, ಈ ರೀತಿ ಇರುತ್ತೆ. ಸೊ ಆದ್ದರಿಂದ ಇದಕ್ಕೆ ಮೆಡಿಕೇಷನ್ ರೆಗ್ಯುಲರಾಗಿ ತೊಗೊಬೇಕಾಗ್ತದೆ. ಈ ಥರ ಸಿಂಪ್ಟಮ್ಸ್ಗಳು ಅಟೋಪಿಕ್ ಹೆಚ್ಚಾಗಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬಂದಿದೆ. ಇನ್ನು ಅಡಲ್ಟ್ಸ್ ಅಂತ ಬಂದಾಗ ಅಡಲ್ಟ್ಸಲ್ಲಿ ನ್ಯೂಮುಲಾರ್ ಎಕ್ಸಿಮಾ ಅಂತ ಹೇಳ್ತೀವಿ. ನ್ಯೂಮುಲಾರ್ ಅಂದರೆ ಕಾಯಿನ್ ಶೇಪ್ಡ್ ಅಂತ, ಅಂದರೆ ಅದು ಗುಣಲಕ್ಷಣದ ಮೇಲೆ ಆ ಸೈಜಿನ ಮೇಲೆ ಅದೊಂದು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಆ ಥರದ್ದು ಎಕ್ಸಿಮಾ ಹೆಚ್ಚಾಗಿ ಕಂಡು ಬಂದಿದೆ ಬಿಕಾಸ್ ಆಫ್ ಈ ಅಡಲ್ಟ್ಸಲ್ಲಿ ಈ ಟೀನೇಜ್ ಆ್ಯಂಡ್ ಪೋಸ್ಟ್ ಟೀನೇಜ್. ಇಟ್ ಕುಡ್ ಬಿ ಒಂದು ಕಾರಣ ಅಂದರೆ ಅಟೋಪಿಕ್ ಟೆಂಡೆನ್ಸಿ ಮನೇಲಿ ಇರ್ಬೋದು ಒಂದು, ಬಟ್ ಪ್ರಮುಖವಾಗಿ ದಟ್ ಈಸ್ ದ ಟೈಮ್ ದೇ ಸ್ಟಾರ್ಟ್ ಗೆಟಿಂಗ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಅಲರ್ಜನ್ಸ್. ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಬಳಸೋಂಥದ್ದಾಗಿರ್ಬೋದು, ಇನ್ನು ದುಡಿಯೋಂಥ ಇದರಲ್ಲಿ ಅವ್ರು ಹೋಗೋಂಥ ಎನ್ವಾರ್ಮೆಂಟಲ್ಲಿ ಇರೋಂಥ ಧೂಳು ಹೊಗೆಗಳಾಗಿರ್ಬೋದು, ಇಲ್ಲ ಇಂಡಸ್ಟ್ರಿಯಲ್ಲಲ್ಲಿ ಎಕ್ಸ್ಪೋಸ್ ಆಗೋಂಥದ್ದಾಗಿರ್ಬೋದು. ಈ ರೀತಿ ಆದಂಥ ಆ ವಯೋವೃದ್ಧರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಸ್ಟೇಸಿಸ್ ಡರ್ಮಟೈಟಿಸ್ ಅನ್ನೋದು ಅಂದರೆ ಸ್ಟೇಸಿಸ್ ಅಂದರೆ ನಿಂತ್ಕೊಳ್ಳುತ್ತೆ ಅಂತ, ರಕ್ತ ಚಲನೆ ಆಗದೇ ಕಾಲದಲ್ಲೇ ನಿಂತ್ಕೊಳ್ಳೋಕೆ ಶುರುವಾಗ್ತದೆ. ಇದು ಆಗೋದು ವಯಸ್ಕರಲ್ಲಿ ಅರೌಂಡ್ 40-50+. ಇದು ಡ್ರೈವರ್ಸ್ ಆಗಿರ್ಬೋದು, ಇಲ್ಲ ತುಂಬ ಹೊತ್ತು ಕೂತ್ಕೊಂಡೇ ಮಾಡೋಂಥ ಕೆಲಸಗಳಾಗಿರ್ಬೋದು, ಇಲ್ಲ ವ್ಯಾರಿಕೋಸಿಟಿ ಇದು ಅಂಥವ್ರಲ್ಲಾಗಿರ್ಬೋದು. ಇದಾಗುತ್ತೆ ರಕ್ತ ಸಾಕಷ್ಟು ಪ್ರಮಾಣದಲ್ಲಿ ಹೃದಯ ಭಾಗ ವಾಪಸ್ ಬರೋದಿಲ್ಲ. ಸ್ವಲ್ಪ ಅಮೌಂಟ್ ಕಾಲಲ್ಲೇ ನಿಂತ್ಕೊಳ್ಳೋಕೆ ಶುರುವಾದಾಗ ಆ ಕಾಲಿನ ಸುತ್ತ ಭಾಗ ಅಂದರೆ ಆ್ಯಂಕಲಿನ ಸುತ್ತದಲ್ಲಿ ಕಪ್ಪು ಕಲೆ ಬರೋಂಥದ್ದಾಗಿರ್ಬೋದು, ನೆಕ್ಸ್ಟ್ ಅಲ್ಲಿ ರ್ಯಾಷಸ್ ಬರೋಂಥದ್ದಾಗಿರ್ಬೋದು, ಇದು ಕಂಡು ಬರುತ್ತೆ. ಇದು ಹೆಚ್ಚಾಗಿ ವಯಸ್ಕರಲ್ಲಿ ದೇಹ ತೂಕ ಜಾಸ್ತಿ ಇರೋವಂಥಲ್ಲಿ ಇದು ಕಂಡು ಬರುತ್ತೆ. ಸೊ ಇದನ್ನು ಸ್ಟೇಸಿಸ್ ಡರ್ಮಟೈಟಿಸ್. ಇನ್ನು ಸೆಬೋರಿಕ್ ಡರ್ಮಟೈಟಿಸ್ ಯೂಶುವಲಿ ಟೀನೇಜಸಲ್ಲಿ ಕಂಡು ಬರುತ್ತೆ ಬಿಕಾಸ್ ದಟ್ಸ್ ಅ ಟೈಮ್ ಲೈಕ್ ಆಂಡ್ರೋಜನ್ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗುತ್ತೆ. ಆಂಡ್ರೋಜನ್ ಹಾರ್ಮೋನ್ಸ್ ಅಂದರೆ ಈಗ ಮೆನ್ಗೆ ಮೇಲ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕೊಡುವಂಥ ಹಾರ್ಮೋನ್ ಟೆಸ್ಟೋಸ್ಟೆರೋನ್ ಆಗಿರ್ಬೋದು, ಇನ್ನು ಫೀಮೇಲ್ಸ್ಗೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಆಗಿರ್ಬೋದು, ಫೀಮೇಲ್ಸ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕೊಡುವಂಥದ್ದು. ಇದು ಯೂಶುವಲ್ ಆಗಿ ಆ ಚೇಂಜ್ ಆಗೋ ಏಜ್ ದಟ್ ಈಸ್ ಬಿಟ್ವೀನ್ 12 ವರ್ಷದಿಂದ 16 ವರ್ಷದಲ್ಲಿ ಆಗೋಂಥದ್ದು. ಇಂಥ ಮಕ್ಕಳಲ್ಲಿ ಇಲ್ಲ ಟೀನೇಜರ್ಸಲ್ಲಿ ಹೆಚ್ಚಾಗಿ ಈ ಸೆಬೋರಿಕ್ ಕಂಡೀಷನ್ಸು ಕಂಡು ಬರುತ್ತೆ. ಸೊ ಈ ರೀತಿ ವಯೋಮಾನ ವೃದ್ಧಕ್ಕೆ ತಕ್ಕಂತೆ ಈ ಕಾಯಿಲೆಗಳು ಕಂಡು ಬರುತ್ತೆ.